ಮಂಡಳಿಗೆ ಮುಜರಾಯಿ ಇಲಾಖೆ ಆಡಳಿತ ಮಂಡಳಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಶಿಷ್ಟಾಚಾರ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಶಿಷ್ಟಾಚಾರ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ 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 ಶಿಷ್ಟಾಚಾರ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಶಿಷ್ಟಾಚಾರ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ತಪ್ಪು ಕೆಲಸ ಮಾಡ್ಲಿಲ್ಲ ಇದುವರೆಗೂ ಯಾರ ಏನಾರ ಮಾಡಿದ್ರು ನಡೆದಿತ್ತು ಅಂತ ಅನ್ನೋಂಗಿದ್ರೆ ಹೇಳಿ ಯಾರ ಬಂದು ಹೇಳಿ ನಮ್ಮಿದ್ರಿಗೆ ದಯವಿಟ್ಟು ಏನು ಟೈಮಿಂಗ್ಸ್ ಇದೆಯೋ ನಮ್ಮ ದೇವ್ರಿಗೆ ಆ ಟೈಮಿಂಗ್ಸ್ ಮಾಡದೇ ಇದ್ರೆ ಏನಾರ ಅನಾಹುತ ಆಯ್ತದೆ ಅಂತ ಅದು ಲೆಕ್ಕಾಚಾರ ಇವತ್ತಿನಿಂದೆಲ್ಲ ಮೊದಲಿಂದನೂ ಲೆಕ್ಕಾಚಾರನೇ ಈಗ ತೇರ್ನ ಮುಂದಕ್ಕೆ ಎಳೆದೇಟ್ಗೆನೆ ಜಂಪಾಡಿ ತೇರು ಮುಂದಗಡೆ ಪಾಟಿ ಹೂವು ಕಟ್ಟಿದ್ರಲ್ಲ ಅವೆಲ್ಲ ಕಿತ್ತು ಬಿದ್ದೋದು ಹೂ ಮೇಲೆ ಕಿತ್ತೋದು ಇದು ಅನಾಹುತ ಇಲ್ಲೇ ಆಯ್ತು ಅನಾಹುತ ಆಮೇಲೆ ಇವ್ರು ಬಂದು ದೇವರು ನಮ್ಮ ದೇವರು ಅಂದ್ರೆ ನಮ್ಮ ರೇಣುಕರು ಸತ್ಯ ಇರೋದು ಇದಿಲ್ಲ ಇವತ್ತು ಈ ದೇವ್ರದ ಹತ್ರ ಬಂದು ನೀವು ಶೂ ಮೆಟ್ಕೊಂಡು ತೇರ್ನ ಕೊಟ್ಟು ಪೂಜೆ ಮಾಡ್ಕೊಯ್ತಿರಲ್ಲ ನಿಮ್ ಯಾವ ಲಾಯಕ್ಕೋ ಇದು ಸರಿನಾ ಇವತ್ತು ಪ್ರಪಂಚದಲ್ಲಿ ಯಾರು ನಡ್ಕೊಂಡಿಲ್ಲ ಈ ರೇಣುಕರು ಬೆಟ್ಟಕ್ಕೆ ಬರ್ಬೇಕಾದ್ರೆ ಮಾಂಸ ತಿಂದು ಅದೇ ತಿಂದು ಬರ್ತಾ ಇಲ್ಲ ಇವತ್ತು ಮಗನು ಬರೋದಿಲ್ಲ ಇವರು ಮಾಡ್ತಾ ಇರೋದು ಟೈಮಿಂಗ್ಸ್ ಕರೆಕ್ಟಾಗಿ ಬಂದು ಇವ್ರು ತೇರ್ ಎಳಿಬೇಕು ತಾನೆ ತೇರ್ ಎಳಿದಾದ್ಮೇಲೆ ಈ ಅನಾಹುತ ಎಲ್ಲ ಕಾರಣ ಆಚಾರ್ಯರಿಗೆ ಅವ್ರು ಇವತ್ತು ಬಡವರು ಅವರು ಇವತ್ತು ನಾವು ಅವ್ರ ಆಚಾರ್ಯಗಳು ವರ್ಷ ಬರಲೇಬೇಕು ನಾವು ಅವ್ರ ಮನೆ ಮಕ್ಕಳು ಹೋಗಿ ಬರುವ ವರ್ಷ ಹೆಂಗ್ ಕರಿವ ನಾವು ಯಾರು ಕರ್ಕೋತಾರೆ ಪರಿಸ್ಥಿತಿ ಈ ತರ ಆದಾಗ ಅವ್ರಿಗೆ ಆದ ತಕ್ಷಣನೇ ಹೋಗಿ ಏನು ಹಾಸ್ಪಿಟಲ್ ಸೇರಿಸ್ಬಿಟ್ಟು ಅಡ್ಮಿಟ್ ಮಾಡಿ ಒಂದಷ್ಟು ಕಾಸು ಗೀಸು ಕೊಡ್ಬೇಕು ತಾನೆ ಇವರು ಬೇರೆ ವಿಷಯಕ್ಕೆಲ್ಲ ಕಾಸು ಕೊಡ್ತಾರಲ್ವಾ ಈ ಆಚಾರ್ಯಗಳು ತೇರ್ ಎಳೆದು ನಿನ್ನಿಂದ ತಾನೇ ಅನಾಹುತ ಆದದ್ದು ನೀವು ಯಾಕೆ ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಕಾರಣ ಇದು ಕಾರಣ ಇವತ್ತು ಅವರು 1.5 ಲಕ್ಷ 2 ಲಕ್ಷ ಖರ್ಚು ಮಾಡ್ಕೊಂಡು ಕೂತಾರಲ್ಲ ಅವ್ರ ಗತಿ ಏನಾಗಬೇಕು ಹೋಗಿ ಏನು ಅಂತ ಇವ್ರು ಮಾತಾಡ್ಸಿದ್ಮೇಲೆ ಇವ್ರು ಯಾವ ಶಾಸಕರಾಗಿ ಈ ಕೆಲಸ ಮಾಡ್ತಾವ್ರೆ ಇವರು ಶಾಸಕರಾದವರು ದಯವಿಟ್ಟು ಆದ್ಮೇಲೆ ಹೋಗಿ ಯಾವ್ದಾರ ಹಾಸ್ಪಿಟಲ್ ಸೇರಿಸಿ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ನೋಡ್ತಾ ಇರೋದು ಏನು ಮಾಡ್ತೀನಿ ಅಂತ ಹೇಳ್ಬೇಕು ತಾನೆ ಇದುವರೆಗೂ ಹೇಳು ಇಲ್ಲ ಏನಿಲ್ಲ ಅವ್ರು ಮಾಡಿರೋ ತಪ್ಪನ್ನ ಅವ್ರು ಅನುಭವಿಸ್ಕೊಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಜೈ ಕರ್ನಾಟಕ. ಮೊದಲಿಗೆ ತೇರೊಂದು ಚಕ್ರ ಮುರಿತು. ಅದಾದ ನಂತರ ಆಚಾರ್ಯರೊಬ್ಬರದ್ದು ಕಾಲು ಮುರಿದಿದೆ. ತುಂಬ ತೊಂದರೆ ಆಗಿರೋದ್ರಿಂದ ಅವ್ರಿಗೆ ನ್ಯಾಯ ಸಿಗಬೇಕು. ತಿರ್ಗಾ ಈ ಧಾರ್ಮಿಕ ದತ್ತಿ ಇಲಾಖೆ ಉದಾಸೀನತೆ ಮಾಡಿದೆ. ಪ್ಲಸ್ ಇಲ್ಲಿ MLA ಅವರ ಆದೇಶನೋ ಇಲ್ಲಿ ಲೋಕಲ್ ಕಾಂಗ್ರೆಸ್ ಮುಖಂಡರ ಆದೇಶನೋ ಏನೋ ಗೊತ್ತಿಲ್ಲ. ಇಲ್ಲಿ ಭಕ್ತಾದಿಗಳಿಗೆ ಭಾವನೆಗೆ ಧಕ್ಕೆ ಬರುವಂಥ ಕೆಲಸ ಮಾಡಿದ್ದಾರೆ. ರಥ ಚಾಲನೆ ಲೇಟಾಗಿದೆ. ತಿರ್ಗಾ ಬಂದು ಇಲ್ಲಿ ಆಡಳಿತ ಅಧಿಕಾರಿಗಳು ಎಲ್ಲ ನಿರ್ಲಕ್ಷ್ಯಗೊಂಡು ಅವ್ರ ಕೈಲಾಗದಂತೆ ನಿಂತಿದ್ರು ಬಿಡಿ. ಯಾಕೆಂದರೆ ಅಲ್ಲಿ ತೇರು ನಡೀತಾ ಇದ್ರು ಆಫೀಸಿಂದ ಯಾರು ಒಬ್ಬರು ಬರಲಿಲ್ಲ, ಕಮಿಟಿಯವರು ಬರಲಿಲ್ಲ, ಆಡಳಿತ ಅಧಿಕಾರಿಗಳು ಬರಲಿಲ್ಲ. ಇದು ಶಾಸಕರು ಬರಲಿ ಅಂತ ಇಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಒತ್ತಡ ಮಾಡಿ ನಿಲ್ಲಿಸಿದ್ದಾರೆ ಅವ್ರನ್ನ. ಹಂಗಾಗಿ ಹೊಣೆಯಾಗಿ ಇವಾಗ ಆಡಳಿತಾಧಿಕಾರಿ ಹೊಣೆಯಾಗಬೇಕು, ಇದಕ್ಕೆ ಕಮಿಟಿಯವರು ಹೊಣೆಯಾಗಬೇಕು. ಆಚಾರ್ಯರಿಗೆ ತಕ್ಕ ನ್ಯಾಯ ದೊರಕಲೇಬೇಕು. ಗಾಯಗೊಂಡವ್ರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು 5,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಿದ್ದಾರೆ, ಸ್ವಂತ ದುಡ್ಡು ಕಟ್ಟಿದ್ದಾರೆ. ಅವ್ರಿಗೆ ಯಾವುದೇ ಥರ ನೆರವು ನೀಡಿಲ್ಲ. ಇದಕ್ಕೆ ಸೂಕ್ತ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬುದ್ಧಿ ಕಂಡಾಗಿಂದ ನಾವು ಚಿಕ್ಕ ಮಕ್ಕಳು ತಾವಿಂದ ನೋಡ್ತೀವಿ, ಚಿಕ್ಕ ವಯಸ್ಸಿನ ತಾವಿಂದ ನಮ್ಮ ಏರಿಯಾದಲ್ಲಿ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಧರ್ಮನ ನಂಬಿ, ನಮ್ಮ ಸಂಸ್ಕೃತಿನ ನಂಬಿ ತೇರು ಎಳೆಯೋದು ಅಂದ್ರೆ ಏನೋ ಒಂಥರ ಯಾರನ್ನೋ ಪ್ರೋಟೋಕಾಲ್ ಪಾಲನೆ ಮಾಡಬೇಕು ಅನ್ನೋದು ಇವೆಲ್ಲ ಇರಲಿಲ್ಲ ಯಾವತ್ತು. ಹಿಂದೆ ಮುಜರಾಯಿನವರು ಬಾಯಿ ಹಾಕಿದ್ಮೇಲೆ ನಮ್ಮ ಒಂದು ಉತ್ತರ ಕೊಡ್ತಾರೆ. ನಿನ್ನೆ ನಾನು ಫೋನ್ ಮಾಡಿದ್ರೆ 12:45 ಅಂತ ಏನಿಲ್ಲ, ಅವ್ರೆ 12:45 ಮೇಲೆ 1 ಅವರ್ ಆದ್ರೂ ಮಾಡ್ಬೋದು ಅಂತ ತಪ್ಪು ಉತ್ತರ, ಆರ್ಕೆ ಉತ್ತರ ಕೊಡ್ತಾರೆ ಅವ್ರು ಇವತ್ತಿಲ್ಲ, ಇಲ್ಲಿ ಕೇಳಬೇಕು ಅಂತಾನೆ ಬಂದೋ. ಅವರು ಪುಣ್ಯಾತ್ಮರು ಯಾವ ಪುಸ್ತಕ ಓದಿ ಇವತ್ತು ನಮ್ಮ ಮುಜರಾಯಿ ಇಲಾಖೆಗೆ ಅಧಿಕಾರಿಗಳಾಗಿ ಬಂದಿರ್ತಾರೆ, ಅದನ್ನ ಕೇಳಬೇಕು ಅಂತಾನೆ ಬಂದೋ. ಸುಮಾರು ಹೊತ್ತಾಯ್ತು ನಾವು ಬಂದು 10 ಗಂಟೆಗೆ ಬಂದು ಅದರಿಂದ ಕಾಯ್ತಾ ಇದ್ದೀವಿ. ಅವ್ರು ಯಾರು ಬರಲಿಲ್ಲ. ಇಲ್ಲಿ ಅವರು ತಪ್ಪು ಮಾಡದೆ ಹೋಗಿದ್ರೆ ಇಲ್ಲಿ ಬರ್ಬೋದಾಗಿತ್ತು. ಅದರಿಂದ ಇಲ್ಲಿ ಏನಾಗದೆ ಅಂದ್ರೆ ನಮ್ಮ ಲಗ್ನ ಮೀರಿ ಇವತ್ತು ಅನಾಹುತ ಏನಾಯ್ತಾ ಇದೆ ಅಂದ್ರೆ ಇವತ್ತು ಗೊತ್ತಾಗೋದಿಲ್ಲ, ಏನಾಗ್ಬಿಡ್ತದೆ ಅಂತ ತಿಳ್ಕೊಂಡಿರ್ಬೋದು ಕೆಲವರು. ನಮ್ಮ ಹಿಂದೂ ವಿರೋಧಿಗಳು ಆತರ ಮಾತಾಡ್ಕೋಬಹುದು ಅಷ್ಟೇ. ಇದು ಆತರ ಇವತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋದ್ರ ಜೊತೆಗೆ ನಮ್ಮ ಪುರಾಣ ಪ್ರಸಿದ್ಧ ನಮ್ಮ ದೇವಸ್ಥಾನದಲ್ಲಿ ನಮ್ಮ ರಥೋತ್ಸವ ಇವತ್ತು ಲಗ್ನ ಮೀರಿ ಯಾವತ್ತು ನಡಿಬಾರ್ದು. ನಡೆದೇ ಇರೋದಕ್ಕೆ ಉದಾಹರಣೆಗಳು ಬೇಜಾನ್ ನಡೆದವೆ ಇಲ್ಲಿ. ಯಾವ್ದು ಉದಾಹರಣೆ ಏನಂದ್ರೆ ಇವತ್ತು ಒಬ್ರು ವೀರಭದ್ರಾಚಾರಿ ಅಂತ
ಇವತ್ತು ಪಾಪ ಕಾಲಿನ ಮೇಲೆ ವೀಲ್ ಇರೋದು ಅದೆಲ್ಲ, ಆಮೇಲೆ ಅನಾಹುತಗಳು, ವೀಲು ಕಲ್ಲು ಜಜ್ಜಿರೋದು, ಇವೆಲ್ಲ ಸೂಕ್ಷ್ಮತೆಗಳನ್ನ ನಾವೆಲ್ಲ ನೋಡಿದೀವಿ. ಇವತ್ತು ಅವರು 2.5 ಲಕ್ಷ ಇವತ್ತು ಬಿಲ್ ಆಗಿದೆ. ನಾವೇ ಹಾಸ್ಪಿಟ್ಲಿಗೆ ನೆನ್ನೆ ಎಲ್ಲ ಮಾತಾಡಿ ನಮ್ಮ MP ಅವರು ಲೇಟಾಗಿ ಬರ್ತೀವಂದ್ರು. ಇಲ್ಲ, ತೇರು ಎಳೆದ್ ಬಿಡ್ಲಿ, ಲಕ್ಷ್ಮಣ ಮೀರಬಾರ್ದು ಅಂದ್ಬಿಟ್ಟು ನಮ್ಮ MP ಅವರು ನಡ್ತೇನೆ ಬೇರೆ. ಇವತ್ತು ಬೇರೆ ಯಾರನ್ನೋ ಕಾಯ್ಕೊಂಡು ಇವರು ನಮ್ಮ EO ಯಾರನ್ನೋ ಒಂದು ಮನಸ್ಸನ್ನ ಒಲಿಸ್ಕೋಬೇಕು ಅದಕ್ಕೆ ಅಂದ್ಬಿಟ್ಟು ನಮ್ಮ ಅಧಿಕಾರಿಗಳು ಇಂಥ ದುರ್ನಡತೆ ನಡೆದು ಇವತ್ತು ನಮ್ಮ ಕ್ಷೇತ್ರದ ವಿರುದ್ಧ, ನಮ್ಮ ಪುರಾಣ ಪ್ರಸಿದ್ಧ ನಮ್ಮ ದೇವರ ವಿರುದ್ಧ ನಡೆದಿದ್ದಾರೆ. ಇವರು ನಮ್ಮ EO ಇಲ್ಲಿ ಇರಕೂಡ್ದು, ಇಲ್ಲಿ ಬೇಕಾಗಿಲ್ಲ ನಮ್ಗೆ. ಅದರಿಂದ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡು ನಮ್ಮ ಗ್ರಾಮಸ್ಥರು, ಸುತ್ತಮುತ್ತಲಿನ ನಮ್ಮ ಸೇವಾ ಗ್ರಾಮಸ್ಥರು ಮನಸ್ಸು ನೋವಾಗಿದೆ. ಅದ್ರ ಪರಿಣಾಮ ಯಾರ ಮೇಲೆ ಬೀರ್ತದೆ ಅಂತ ಅವ್ರ ಮುಂದೆ ಅನುಭವಿಸ್ಲಿ. ಲಗ್ನ ಮೀರುದ್ದೆ. ಆಮೇಲೆ ಇಲ್ಲಿ ಏನಂದ್ರೆ ಕಾರಣ ಏನಂದ್ರೆ ಪ್ರೋಟೋಕಾಲ್ ಪಾಲನೆ ಮಾಡಬೇಕು, ಯಾರೋ ಬರಲಿ ಅಂತ ಕಾಯ್ಬಾರ್ದು ಸರ್. ಇಲ್ಲಿ ಯಾವತ್ತೂ ಕಾಯ್ಬಾರ್ದು. ನಮ್ದೇನದೆ, ನಾವು ದೇವ್ರಿಗಿಂತ ದೊಡ್ಡವರಲ್ಲ ನಾವು. ಅದರಿಂದ ಲಗ್ನ ದೊಡ್ಡವರು ಇಂಥ ಇವರು ನಮ್ಮ ಪುರೋಹಿತರುಗಳೆಲ್ಲ ಬರೆದು ಕೊಟ್ಟಿರ್ತಾರೆ. ಯಾವತ್ತೂ ಅದೇ ತರ ನಡ್ಕೊಂಡು ಬಂದಿರುವಂತ ನಮ್ಮ ಬೆಟ್ಟದ ನಮ್ಮ ವೇರಳ್ಳಿ ಗ್ರಾಮಸ್ಥರಾಗ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರು ಯಾವತ್ತೂ ನಡ್ಕೊಂಡು ಬಂದಿದ್ದಾರೆ. ಅದೇ ತರ ನಡ್ಕೋಬೇಕು. EO ಆಗ್ಬೋದು, ಯಾರಾದ್ರೂ ಆಗ್ಬೋದು, ಅದಕ್ಕೆ ವಿರುದ್ಧ ನಡಿಬಾರ್ದು ಅಂತ. ಯಾರೇ ಬರಲಿ ಅವರು. ಈಗ ನಮ್ಮ MP ಅವ್ರು ಬಂದ್ರು, ಅವ್ರು ಏನ್ ಹೇಳಿದ್ರು ಅಂದ್ರೆ, ಕರೆಕ್ಟಾಗಿ ಮಾಡ್ಬಿಡ್ರಪ್ಪ, ನಾನು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂದ್ರು. ಆ ತರ ನಡ್ತಾ ಇರ್ಬೇಕು. ಇವತ್ತು ನಾನು ಬರೋ ಗಂಟೆ ಇರ್ಲಿ ಅನ್ನೋರು ಯಾವತ್ತು ಅದ್ ಬೇಕಾಗಿಲ್ಲ ಅಂತ. ಶಾಸಕರಾಗ್ಲಿ ಇನ್ನೊಬ್ಬರಾಗ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. ಅದು ದೇವ್ರ ವಿರುದ್ಧ ನಡಿಬಾರ್ದು ಅಂತ ನಮ್ಗೆ. 12:40 ಇದ್ದದ್ದು 40ರಿಂದ 45 1:20 ಕೇಳಿದವ್ರೆ. 1:20 ಪೂಜೆ ಮಾಡವ್ರೆ. ತಪ್ಪದು. ಶಾಸಕರ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಾ ನೀವು? ಯಾರಾದ್ರೂ ಆಗಿರ್ಬೋದು, ನಾವು ಹೆಸರಿಡ್ದು ಹೇಳೋ ಅವಶ್ಯಕತೆ ಇಲ್ಲ. ಅವ್ರನ್ನೇ ತಾನೇ ಪ್ರೋಟೋಕಾಲ್ ಅಲ್ಲಿ ಕಾಯ್ದಿರೋದು, ಅವ್ರನ್ನೇನೆ. ಅವ್ರ ಮೇಲೆ ಅಂತಾನೆ ತಿಳ್ಕೊಳ್ಳಿ. ಎಲ್ಲ ತಪ್ಪೇನದೇನು? ಅವ್ರು ಬರ್ಬೇಕಾದ್ರೆ ಟೈಮ್ ಕರೆಕ್ಟ್ ಆಗಿ. ಶ್ರೀ ರೇವಣಸಿದ್ದೇಶ್ವರ ನಮ್ಮ ತೇರು ಇತಿಹಾಸದಲ್ಲಿ ನಮ್ಮ ಹಿರಿಯವರು, ತಾತಿರು, ಮುತ್ತಾತಿರೆಲ್ಲ ನಡ್ಸ್ಕೊಂಡ್ ಬಂದಿರತಕ್ಕಂತ ರಥೋತ್ಸವದಲ್ಲಿ ಒಂದು ವರ್ಷನೂ ಏನೂ ಹೆಚ್ಚು ಕಡಿಮೆ ಆಗದಂತೆ, ಏನೋ ಒಂದಿಷ್ಟು ಇದಾಗದಂತೆ ಆಯ್ತು. ಈ ಸಾರಿ 1/4 ಗಂಟೆ ಲೇಟಾಗೆ ತೇರ ನಡೆಸಕ್ಕೆ ಚಾಲನೆ ಕೊಟ್ಟದಕ್ಕೆ ಇದೆಲ್ಲ ಆಯ್ತು. ಮತ್ತೆ ವಿಶೇಷವಾಗಿ ನಮ್ಮ ತೇರಿನ ಒಂದು ಕಾಲು ಅಂತ ಹೇಳ್ತೀವಿ, ಚಕ್ರ ಹೊಡೆದೋಗಿದೆ. ಎಲ್ಲಾರು ನಾವಿವ್ರೆಲ್ಲ, ಕೆಂಪಣ್ಣ ಇರ್ಬೋದು, ಶಿವಲಿಂಗಣ್ಣ ಇರ್ಬೋದು, ಎಲ್ಲಾರು ನಮ್ಮ ಊರಿನವರು ಹಳ್ಳಿ ತಿರುಗಿ ನಾವು ಆ ತೇರ್ನ ಮಾಡಿದ್ವಿ. ಇವತ್ತು ಚಕ್ರ ಹೊಡೆದಿದೆ. ಆ ಚಕ್ರನ ಹೊಸ ಚಕ್ರನೇ ಹಾಕ್ಬೇಕು. ಇವರು ಸಮಿತಿ ಏನ್ ಮಾಡ್ತದೆ ನೋಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದು ಮಹಾ ಅಪರಾಧ. ಆಮೇಲೆ ಇನ್ನೊಂದು ವಿಶೇಷ ಇಲ್ಲಿ ಏನಾಗದೆ ಅಂದ್ರೆ, ನಾವು ಅಂಗಡಿಗಳಿಗೆ ರಸೀದಿ ಹಾಕ್ತಿರ್ಲಿಲ್ಲ 3 ವರ್ಷದಿಂದ. ಈ ವರ್ಷ ರಸೀದಿ ಹಾಕ್ಲಿಲ್ಲ, ಎಕ್ಸೈಜ್ ಬರ್ಕೊಂಡು ವಸೂಲಿ ಮಾಡಿದ್ದಾರೆ. ಮತ್ತೆ ಆ ಬಡವ ಆಚಾರ್ಯರು, ಅವನು ಪ್ರತಿ ವರ್ಷ ಅವನು ಮುಂದಾಳಾಗಿರ್ತಾನೆ. ಈಗ ಅವನ ಕತೆ ಏನು? 2 ವರ್ಷ ಬೇಕಂತೆ ಅವ್ನು ಏನಾದ್ರು ಚೇತರಿಸ್ಕೋಬೇಕಾರೆ. ಈಗ ಮುಂದಾಳ ನಿಂತ್ಕೊಂಡು ಕೆಲಸ ಮಾಡೋನೇ ಅವನು. ಅವ್ನಿಗೆ ಏನಾದ್ರು ಪರಿಹಾರ ಕೊಡದೆ ತಗೊಂಡೋ ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರ ಹೆಂಡತಿ ಮಕ್ಳಿಗೆ ಯಾರು ಹಾಕ್ತಾರೆ? ಅದಕ್ಕೇನಿದ್ರು ಅವ್ನು ಪರಿಹಾರ ಕೊಡ್ಬೇಕು. ಇವೆಲ್ಲ ಸಮರ್ಸ್ಕೋಬೇಕು. ಇವಕ್ಕೆಲ್ಲ ಉತ್ತರ ಕೊಡ್ಬೇಕು. ನಾವು ಕೇಳೋದು ಅಷ್ಟೇ, ಇನ್ನೇನಿಲ್ಲ. ಕಾಯ್ದಾಗ್ಲಿ ಅದು ಬಂದಿದಾರಂತೆ ಕಾಯೋಂಗಿಲ್ಲ. ಏನ್ ನಾವು ಟೈಮ್ ಫಿಕ್ಸ್ ಮಾಡಿರ್ತೀವಿ, ಅಭಿಜಿನ್ ಮುಹೂರ್ತ ಅಂತ 12ಕ್ಕೆ, ಬುಧವಾರ ಮಾತ್ರ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಪ್ರತಿ ಯಾವುದೇ ವಾರ ಆದ್ರೂ 12 ಗಂಟೆ ಅಭಿಜಿನ್ ಮುಹೂರ್ತ ಬರುತ್ತೆ. ಬುಧವಾರ ರಾಹುಕಾಲ ಇರೋದ್ರಿಂದ ಟೈಮಿಂಗ್ಸ್ 5 ನಿಮಿಷ ಮುಂಚಿತವಾಗಿ 11:55ಕ್ಕೆ ಆ ಟೈಮಿಗೆ ಸರಿಯಾಗಿ ಯಾರೇ ಬರಲಿ ಬರ್ದೇ ಹೋಗಿ, ಬಂದಿದ್ದಾರೆ ಅಂತ ಕಾಯ್ದಾಗಲಿ ಬರ್ತಾರೆ ಅಂತ ಕಾಯ್ದಾಗಲಿ ಇಲ್ಲ. ಆ ಟೈಮಿಗೆ ಸರಿಯಾಗಿ ಪೂಜೆ ಮಾಡಿ 42 ವರ್ಷ ನಾವು ಮಾಡಿಸಿದ್ದೀವಿ. ನಮ್ಮ ಸರ್ಕಾರ ಕಡೆ ನಾವು ಸಲ ಮೀಟಿಂಗ್ ಕರೆದಾಗೆಲ್ಲ ಹೇಳ್ತಾ ಇದೀವಿ, ನಮ್ಗೆ ಇನ್ಶೂರೆನ್ಸ್ ಬೇಕು, ನಮ್ಗೆ ಸೇಫ್ಟಿ ಬೇಕು ಅಂತ ಹೇಳ್ತಾ ಇದೀವಿ. ನಮ್ಗೆ ಬೇರೆ ಹೆಚ್ಚಿಗೆ ಏನ್ ಮಾಡ್ಬೇಕಾಯ್ತು? ನಾವು ಈ ಸರ್ಕಾರ ವತಿಯಿಂದ ಏನ್ ಸೌಲಭ್ಯ ಕೊಟ್ಟಿದ್ದಾರೆ? ನಮ್ಗೆ ಯಾವ ಸೌಲಭ್ಯನೂ ಇಲ್ಲ. ನಮ್ಗೆ ಸೌಲಭ್ಯನೂ ಇಲ್ಲ. ಇವಾಗ ಆಸ್ಪತ್ರೆಗೆ ನಾವು ಶುಕ್ರವಾರ ಅನಾಹುತ ಆಗಿದೆ, ಶುಕ್ರವಾರ ಹೋಗಿದ್ವಿ. ಶುಕ್ರವಾರ ಆಯ್ತು, ಶನಿವಾರ ಆಯ್ತು, ಭಾನುವಾರ ಆಯ್ತು, ಸೋಮವಾರ ಬಂದಿದೆ. ಯಾರು ರೆಸ್ಪಾನ್ಸ್ ಮಾಡಿದಿರಾ? ರೆಸ್ಪಾನ್ಸ್ ಮಾಡಿದ್ರೆ ಯಾರು? ಇವಾಗ ಇಒ ಸಾಹೇಬ್ರು ಹೇಳಿದ್ರು, DC ಸಾಹೇಬ್ರು ಲೆಟರ್ ನಾವೇ ಕೊಡ್ಬೇಕಾ? ಲೆಟರ್ನ ರಥ ನಡೆಸ್ತಾರದು ಇಲ್ಲಿ ಬರ್ಬೇಕಾ? ನಾವಾಗ ಲೆಟರ್ ಕೊಡ್ಬೇಕಾ? ಹೇಳಿ ಇಲ್ಲಿಂದ ಸರಿ ನ್ಯಾಯ ನಮ್ಗೆ ಹೇಳಿ.
ಅವರು ಬಂದು ಆಸ್ಪತ್ರೆ ಬಂದು ಏನಾಯ್ತು ಏನಾಯ್ತು ಬಂದು ಅವ್ರು ಕೇಳ್ಬೇಕಲ್ಲಿ. ನಾವು ಕಂಪ್ಲೇಂಟ್ ಕೊಡ್ಬೇಕಾ, ನಾವು DCP ಲೆಟರ್ ಕೊಡ್ಬೇಕಾ? ನೆಕ್ಸ್ಟ್ ವರ್ಷ ನಮ್ಗೆ ಏನು ಬರಕಾಗ್ತದೆ, ರಥ ಹೋಗುತ್ತೆ. ನಾವು ಹೋಗಿ ಯಾವ ತರ ಮಾಡೋದು ಇದೆಲ್ಲ, ಈ ತರ ಮಾಡಿದ್ರೆ ನಾವು ಯಾವ ತರ, ನಮ್ಗೆ ಪರಿಹಾರ ಏನು? ಪರಿಹಾರ ಅಂದ್ರೆ ಇವತ್ತು ನೀವು ದುಡ್ಡು ಕೊಡ್ಬೋದು, ಆಸ್ಪತ್ರೆ ದುಡ್ಡು, ಮುಂದಿನ ಕತೆ ನಾವು ಜೀವನ ಭವಿಷ್ಯ ನಾವು ಯಾವ ತರ ಮಾಡೋದು ಹೇಳಿ? ಇವೆಲ್ಲ ಇದಕ್ಕೆಲ್ಲ ನಮ್ಗೆ ನ್ಯಾಯ ಕೊಡ್ಸೇಬೇಕು ಸರ್, ದಯವಿಟ್ಟು.